ಆದರೆ ಯೋಗ್ಯ ಮತದಾರ ಕಟ್ ಮಾಡಬಾರ್ದು. ಬಿದ್ದವರ, ಕೆಳಜಾತಿ ಜನರ, SC STಗಳ, ಅದೇ ಕಾಲ ದಲಿತರ ಜೊತೆಗೆ ನಮ್ಮ ಹಿಂದುಳಿದವರ, ಅಹಿಂದರ ಮತಗಳ ಕಟ್ ಆಗೋದಿಲ್ಲ. ಅವರ 7% ಹೋಗಿಬಿಟ್ರಪ್ಪ ಅಂತಂದ್ರೆ ಸಹಜ ಗೆಲುವು ಆಗಿಬಿಡ್ತದೆ. ಹೇಳ್ತಿಲ್ಲ, 1 ಓಟ್ಲೆ ಗೆದ್ದಂಗೆ 1,00,000 ಓಟ್ಲೆ ಗೆದ್ದಂಗೆ ಮುಗಿದೋದು. ಅಷ್ಟಾಸಾಗಿ ನಮ್ಗೆ ಆಡಳಿತ ನಡೆಸೋಕೆ ಅನುಕೂಲ ಆಗ್ತದೆ ಅನ್ನೋದು ಇಲ್ಲಿವರೆಗೆ ಪಾಲಿಸಿಯನ್ನು ಅಲಾಟ್ ಮಾಡ್ಕೊಂಬಂದ BJPಯ ಒಂದು ಸ್ಪಷ್ಟವಾದಂಥ ಒಂದು ಯೋಜನೆ. ಆ ಯೋಜನೆ ಬಗ್ಗೆ ಇವತ್ತು ಜನರ ಮುಂದೆ ಹೇಳ್ತಾ ಇದ್ದಾರೆ. ಅದಕ್ಕೆ ಎಚ್ಚರದಿಂದ ಮನೆಗೆ ಬರ್ತಾರೆ. ಅವ್ರಿಗೆ ನಿಮ್ಮ ಏನು ದಾಖಲೆಗಳೇನಿದ್ದಾವೆ ನಿಮಗೆ ಒದಗಿಸಿ ನಿಮ್ಮ ಹೆಸರು ಪಕ್ಕಾ ಮಾಡಿರಿ. SIRದೊಳಗೆ ಎಲ್ಲ ಯೋಗ್ಯ ಮತದಾರರು, ಅರ್ಹ ಮತದಾರರು ಉಳಿಲಿ ಅಂತ. ಯಾಕಪ್ಪ ಅಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಹುಟ್ಟಿನಿಂದ ನಮಗೆ ಇಲ್ಲಿ ಏನು ಬರ್ತದಪ್ಪ ಅಂತಂದ್ರೆ ನಾಗರಿಕತ್ವ ಬರ್ತದೆ. ಇನ್ನು ಕೆಲವೊಂದು ಬೇರೆ ದೇಶದ ಬಂದು ಇಲ್ಲಿ ಸೇರ್ಕೊಂಡಿದ್ದಕ್ಕೂ ಬರ್ತಿರ್ತಾವಿಲ್ಲ ಅಂತಲ್ಲ. 5 ವರ್ಷ ಎಷ್ಟೊಂದು ರೂಲ್ಸ್ ಅದಾವ. ಆ ರೂಲ್ಸ್ ಪ್ರಕಾರ ಸಿಟಿಜನ್ ಆಗ್ತಾ ಇರ್ತಾನೆ. ಆದರೆ ಇಲ್ಲಿ ಏನಾಯ್ತಪ್ಪ ಅಂದ್ರೆ ಒಂದು ಹೆಸರು ಚೇಂಜ್ ಆದರೂ ಸಹಿತ ಇವರು ಒಳ ನುಸುಳುಕೋರರು ಅಂಥೇಳಿ ಆರೋಪ ಮಾಡುವಂಥ ಕೆಲಸ ಮಾಡಿ ಭಾಳಷ್ಟು ಮತಗಳನ್ನು ಕಟ್ ಮಾಡಿ ಹೋಗಿಬಿಟ್ಟಿದ್ದಾರೆ ಇಲ್ಲೇ ಆ ದಿಶೆಯಲ್ಲಿ. ಮತ್ತು ಒಂದೊಂದು ಮನೆಯಲ್ಲಿನ 100, 500, 600 ಮತದಾರರನ್ನು ಇಟ್ಟಿದ್ದು ಸಹಿತ ಈ ಸಂದರ್ಭದಲ್ಲಿ ನಡೆದಿದ್ದು. ಅದಕ್ಕೆ ಉತ್ತರ ಏನು ಕೊಡ್ತದಪ್ಪ ಅಂತಂದ್ರೆ ನಮ್ಮ ಎಲೆಕ್ಷನ್ ಕಮಿಷನ್ ಇಲ್ಲ ರೀ, ಪಾಪ ಅವರು ಹಾದಿ ಬೀದಿಯಲ್ಲಿ ಇದ್ದಂಥವ್ರು ಅವ್ರಿಗೊಂದು ಅಡ್ರೆಸ್ ಕೊಡಬೇಕಾಯ್ತು, ಅದು ಕೊಟ್ಟಾರ ಅಂತ ಹೇಳುವಂಥ ಹೇಳಿಕೆಯನ್ನು ಸುಪ್ರೀಂ ಕೋರ್ಟ್ ಮುಂದೆ ಹೇಳೋದ್ರಿಂದಾಗೆ ಒಟ್ಟಿನಲ್ಲಿ ಎಸ್ಕೇಪಿಸಮ್ ನಡೀತಾ ಇದೆ ಅಂತ. ಅದು ಬಂದಾಗ ಏನೋ ಆಗಲಿ SIR ಆಗಬೇಕು, ಆದರೆ ಅರ್ಹ ಮತದಾರರು ಖತಮ್ ಆಗಬಾರ್ದು ಅನ್ನೋದು ವಿರೋಧ ಪಕ್ಷಗಳ ಒಂದು ಅಪೇಕ್ಷೆ. ಜೊತೆಗೆ ಪ್ರಜಾಪ್ರಭುತ್ವಕ್ಕೆ ಇವತ್ತು ಉಳಿಬೇಕು. ಸಂಸದೀಯ ವ್ಯವಸ್ಥೆ ಅದರಲ್ಲೂ ಮುಖ್ಯವಾಗಿ ಸಂಸದೀಯ ವ್ಯವಸ್ಥೆ ಉಳಿಬೇಕಾಗಿತ್ತಪ್ಪ ಅಂತಂದ್ರೆ ನಮ್ಮ ಅಂಬೇಡ್ಕರ್ ಅವ್ರು ಬಯಸಿದಂಗೆ ಉಳಿಬೇಕಾಗಿತ್ತಪ್ಪ ಅಂದ್ರೆ ನಿಶ್ಚಿತವಾಗಿಯೂ ಈ ಒಂದು ಅರ್ಹ ಮತದಾರರನ್ನು ಕಟ್ ಮಾಡುವಂಥ ದುಷ್ಟ ಪ್ರವೃತ್ತಿ ಹೋಗಲಿ. ಯೋಗ್ಯರಿದ್ದವ್ರು ಕಟ್ಟಾಗಲಿ, ಬೇಡ ಅಂತಲ್ಲ. ಆದರೆ ಒಂದೇ ಏನಪ್ಪ ಅಂದರೆ ಇಲ್ಲಿ ಪ್ರಾಬ್ಲಮ್